ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ಯುನಿಕ್ ಟೈಟಲ್. ಅದರ ಜೊತೆಗೆ ನನಗೆ ನಿಮ್ಮ ಒಂದು ಪೋಸ್ಟರ್ನ ನೋಡಿ ಒಂದು ಪ್ರಶ್ನೆ ಅರೈಸ್ ಆಯಿತು. ಈಗ ಭೂಮಿ ಬಾಯಿ ತೆಗೆದ್ರೆ ಹತ್ಬೇಕಂತ ಹೇಳ್ತಾರೆ, ಅದೇ ರೈತ ಬಾಯಿ ತೆಗೆದ್ರೆ ಲ್ಯಾಂಡ್ ಲಾರ್ಡ್, ಆ ಕಾನ್ಸೆಪ್ಟ್ ಇದೆಯಾ ಸಿನಿಮಾದಲ್ಲಿ? ಬಾಯಿ ತೆಗೆದ್ರೆ ಪ್ರಪಂಚನೇ ಪ್ರಳಯ. ನಿಮ್ಮ ಸಿನಿಮಾದ ಕಾನ್ಸೆಪ್ಟ್ ಅದಕ್ಕೆ ಹೋಲಿಕೆ ಇದೆಯಾ ಅಂತ ನೋಡಿ ಗೊತ್ತಾಗತ್ತೆ. ಇಲ್ಲ ಸರ್, ರೀಸೆಂಟಾಗಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. APMC ಮಾರುಕಟ್ಟೆಗೆ ರೈತರ ತರಕಾರಿಗಳೆಲ್ಲ ಹೋಗುತ್ತೆ, ಆದರೆ ವರ್ತಕರು ಅದನ್ನೆಲ್ಲ ಅವ್ರಿಗೆ ಸಿಗಬೇಕಾದಂಥ ಹಣವನ್ನು ಅರ್ಧ ಇವ್ರ ಪಾಲಾಗುತ್ತೆ. ಸೊ ರೈತರಿಗೆ ಸಿಗಬೇಕಾದಂಥ ಹಣ ಸಿಗೋದಿಲ್ಲ. ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆಯುತ್ತೆ. ರೈತರು ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಇದ್ದರೂ ಕೂಡ ಅವ್ರ ಕೈಗೆ ಗಿಟ್ಟೋದಿಲ್ಲ. ಸೊ ಈ ರೀತಿಯಾದಂತಹ ರಿಯಲಿಸ್ಟಿಕ್ ಕಂಟೆಂಟ್ಗಳನ್ನು ನಿಮ್ಮ ಸಿನಿಮಾದಲ್ಲಿ ತೋರಿಸುವಂತಹ ಪ್ರಯತ್ನ ಆಗಿದೆಯಾ? ಏನಾಗುತ್ತಮ್ಮ, ರೈತರಿಗೆ ಅವತ್ತಿಂದಲೂ ಮೋಸನೇ ಆಗ್ತಾ ಇರೋದು. ಅವ್ರಿಗೆ ಅವರು ಕಷ್ಟಪಟ್ಟು ಬೆಳೆದಂಥ ಯಾವುದೇ ಒಂದು ಬೆಳೆಗೂ ಕೂಡ ನ್ಯಾಯವಾಗಿ ಅವ್ರಿಗೆ ಬೆಲೆ ಸಿಗ್ತಿಲ್ಲ. ಯಾರೋ ಮಧ್ಯದಲ್ಲಿ ಕೂತಿರೋರು ಅವ್ರನ್ನ ಯಾಮಾರಿಸ್ತಾ ಅದನ್ನು ತೆಗೆದು ಕಡಿಮೆ ದುಡ್ಡಿಗೆ ತೊಗೊಂಡು ಅದನ್ನು ಶೇಖರಣೆ ಮಾಡಿ ಟೈಮ್ ಬಂದಾಗ ಜಾಸ್ತಿ ಅವರೇ ಮಾರ್ಕೆಟ್ನ ಡೌನ್ ಮಾಡೋದು, ಅವರೇ ಮಾರ್ಕೆಟ್ನ ರೈಸ್ ಮಾಡೋದು ಮಾಡಿ ರೈತರಿಗೆ ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ. ಇವತ್ತು ಇಷ್ಟು ಪ್ರಪಂಚ ಮುಂದುವರೆದಿದೆ. ಸೊ ಹಂಗಾಗಿ ಮಾನ್ಯ ಎಲ್ಲ ಸರ್ಕಾರದವರು ಸಹ ಇದನ್ನು ತುಂಬ ಸೂಕ್ಷ್ಮವಾಗಿ ಪರಿಗಣಿಸಿ ಈ ರೈತರ ಸಮಸ್ಯೆನ, ಅಂದರೆ ಈ ಮಧ್ಯವರ್ತಿಗಳಿಂದ ಏನೇನು ಹಾಳಾಗ್ತಾ ಇದೆಯಲ್ಲ ಅವೆಲ್ಲವನ್ನೂ ನಿಲ್ಲಿಸಿ ರೈತರಿಗೆ ಡೈರೆಕ್ಟ್ ದುಡ್ಡು ಬರೋ ಥರ ಪಾಪ ಮಾಡಬೇಕು. ಯಾಕಂದರೆ ಅವರಿಲ್ಲ ಅಂದರೆ ನಾವು ಯಾರೂ ಇಲ್ಲ ಇವತ್ತಿಲ್ಲಿ. ಸೊ ಹಂಗಾಗಿ ನಾನು ಅದ್ರ ಪರವಾಗಿ ನಿಲ್ತೀನಿ, ರೈತರ ಪರವಾಗಿ ನಿಲ್ತೀನಿ ಯಾವಾಗಲೂ. ಹಂಗೇನೆ ಅದೇ ರೈತನ ಕತೆ ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ದುನಿಯಾ ವಿಜಯ್ ಅವ್ರಿಗೆ ತೆಲುಗುಲೂ ಕೂಡ ಒಂದಷ್ಟು ಫ್ಯಾನ್ ಬೇಸ್ ಇದೆ, ಒಂದಷ್ಟು ಅಭಿಮಾನಿಗಳ ಬಳಗನೇ ಇದೆ ದೊಡ್ಡದಾಗಿ. ಸೊ ಈ ಸಿನಿಮಾ ಬೇರೆ ಭಾಷೆಗಳಲ್ಲೂ ಕೂಡ ಬರುತ್ತಾ? ಆ ಪ್ಲಾನಿಂಗ್ ಏನಾದರೂ ಇದೆಯಾ? ಗೊತ್ತಿಲ್ಲಪ್ಪ. ಈಗ ಫಸ್ಟು ಕನ್ನಡಕ್ಕೆ ಮಾಡೋಣ ಅಂತ ಇದೆಲ್ಲ ಮಾಡ್ತಿದ್ದೀವಿ. ಗೊತ್ತಿಲ್ಲ, ಅದು ನಾನು ಕೇಳಬೇಕು ಡೈರೆಕ್ಟ್ರು ಪ್ರೊಡ್ಯೂಸರ್ಸ್ ಏನು ಯೋಚನೆ ಮಾಡಿದ್ದಾರೆ ಅಂತ. ನಾನು ಹೇಳಿದೆ ಅರ್ಥಕ್ವೇಕ್ ಬಗ್ಗೆ, ಯಾಕಂತ ಅಂದರೆ ಪೋಸ್ಟರ್ ನೋಡಿ ನನಗೆ ಈ ಡೈಲಾಗ್ ಇರ್ಬೋದಾ ಅಂತ ಅನ್ನಿಸ್ತು. ಡೈಲಾಗ್ ರೈಟರ್ ಫೇಮಸ್, ಅವ್ರ ಬಗ್ಗೆ ಮಾತೇ ಇಲ್ಲ. ಸೊ ನಿಮ್ಮ ಸಿನಿಮಾದಲ್ಲಿ ಯಾವ ರೀತಿಯಾದಂಥ ಡೈಲಾಗ್ಸ್ ಅಂದರೆ ಜನರಿಗೆ ಒಂದು ರೀತಿಯಾಗಿ ಗೂಸ್ ಬಂಪ್ಸ್ ಬರುವಂತಹ ಡೈಲಾಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? 100% ಇದೆ, ಅದಂತೂ ಖಂಡಿತವಾಗ್ಲಿದೆ. ಆಲ್ಮೋಸ್ಟ್ ಇದು ಹೋಲ್ ಸಿನಿಮಾನೇ ಒಂದು ಏನು ಹೇಳ್ಬೋದು, ಒಂದು ರೆವಲ್ಯೂಷನರಿ ವಿಷಯ ಇಟ್ಕೊಂಡು ಹೋಗೋ ಥರ ಇದೆ. ಮತ್ತು ಅದು ನನಗೆ ಸಾರ್ಥಕ ಅನಿಸುತ್ತೆ ಈ ಪಾತ್ರ ಮಾಡಿರೋದಕ್ಕೆ. ಯಾಕಂದರೆ ಯಾವಾಗಲೂ ಒಂದು ಹೀರೋ ಅಂದಾಗ ಸ್ಟೈಲ್ ಬಟ್ಟೆ ಹಾಕ್ಕೊಂಡು ಮತ್ತು ತುಂಬ ಸ್ಟೈಲಿಶಾಗಿ ಕಾಣೋದಕ್ಕನ್ನು ಹೊರತುಪಡಿಸಿ ನಾವು ಮೊದಲು ಹೆಂಗಿದ್ವಿ, ಇವಾಗ ನಾವು ದುರಾಂಕಾರ ಪಟ್ಬಿಡ್ತೀವಿ ಯಾವಾಗಲೂ. ಆದರೆ ನಮ್ಮ ತಾತ, ಅವ್ರ ತಂದೆ, ನಮ್ಮ ತಂದೆ ಅವರೆಲ್ಲ ಹೆಂಗಿದ್ರು ಅಂತ ನೆನಪಿಸ್ಕೊಳ್ಳೋವಂಥ ಒಂದು ಕತೆ ಇದು. ಆ ಕತೆ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಇನ್ನು ಯಾವುದೇ ಹೀರೋ ಆಗಲಿ ಸಿನಿಮಾವನ್ನು ಮಾಡಿದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ನನ್ನಿಂದ ಏನೋ ಒಂದು ಇನ್ಸ್ಪೈರ್ ಆಗಬೇಕು ಜನ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಲ್ಲಿ ಭಾವನೆ ಇದ್ದೇ ಇರುತ್ತೆ. ಸೊ ನಿಮ್ಮ ಸಿನಿಮಾದ ಮುಖಾಂತರ ಏನೊಂದು ಸ್ಟ್ರಾಂಗ್ ಮೆಸೇಜ್ ಸಿಗಬಹುದು, ಬದಲಾವಣೆ ಆಗುತ್ತಾ ಏನಾದರೂ? ಬದಲಾವಣೆ ಬಗ್ಗೆ ನನಗೆ ಅರಿವಿಲ್ಲ, ನಾನು ಸ್ವಲ್ಪನೇ ತಿಳ್ಕೊಂಡಿರೋದು. ನಮ್ಮದೊಂದೇ ಯಾವಾಗಲೂ ಈ ಸಿನಿಮಾ ವಿಷಯ ಬಂದಾಗ ಅದನ್ನು ಬಿಟ್ಟು ಕೂಡ ರೈತರಿಗೆ ಯಾವಾಗಲೂ ಸಹಾಯ ಆಗಬೇಕು. ಪ್ರತಿ ಸರಿ ಸಹಾಯ ಆಗ್ತಿರ್ಬೇಕು ಅವ್ರಿಗೆ. ಎಲ್ಲರೂ ಕಾಯುವಂಥ ಇನ್ನೊಂದು ಭಾಗದಲ್ಲಿ ದೇವರಿದ್ದಂಗೆ ರೈತರು. ಅವ್ರಿಗೆ ಯಾವಾಗಲೂ ಸಹಾಯ ಆಗ್ತಿರ್ಬೇಕು ಅನ್ನೋ ಆಸೆ ನನಗೆ ಯಾವಾಗ. ಯಾಕೆಂದರೆ ಆಮೇಲೆ ಸುಮಾರು ಜನ ರೈತರು ಭೂಮಿನ ಯಾಮಾರಿಸಿ ಇವತ್ತು ಮಾರಿ ಕಡಿಮೆಗೆ ಮಾರಿಸಿ ಅದ್ರ ಮೇಲೆ ಕೇಸ್ಗಳು ಹಾಕಿ ಅವ್ರ ಜೀವನನೇ ಹಾಳು ಮಾಡಿ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಂಗೆಲ್ಲ ಮಾಡಿಬಿಟ್ಟಿದ್ದಾರೆ. ಅವೆಲ್ಲವೂ ಸೈಲೆಂಟ್ ಆಗಬೇಕು. ಎಲ್ಲ ರೈತರ ಮನೆಗೂ ಎಲ್ಲ ಫೆಸಿಲಿಟಿ ಸಿಗಬೇಕನ್ನೋ ಆಸೆ. ಇನ್ನು ಮಗಳನ್ನು ಕೂಡ ನೋಡ್ಬೋದು ನಾವು ಈ ಸಿನಿಮಾದ ಮುಖಾಂತರ. ಅಂಬೆಗಾಲು ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮುಂಬೈಲಿ 2 months ಆ್ಯಕ್ಟಿಂಗ್ ಕ್ಲಾಸ್ ಕೂಡ ಹೋಗಿದ್ರು ಅಂತ ಹೇಳಿದ್ರು. ಸೊ ಮಗಳ ಬಗ್ಗೆ ಹೇಳಿ. ಮಗಳಾಗೆ ಪಾತ್ರ ಮಾಡ್ತಿದ್ದಾಳೆ. ತುಂಬ ಇಂಟ್ರೆಸ್ಟ್ ಇದೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ. ಸೊ ಹಂಗಾಗಿ ನಾನು ನನ್ನ ಇಬ್ಬರು ಹೆಣ್ಮಕ್ಳು ಆ್ಯಕ್ಟ್ ಮಾಡ್ತಿರೋದ್ರಿಂದ ಇಬ್ಬರು ಹೆಣ್ಮಕ್ಳು ನನ್ನ ಅಭಿಮಾನಿಗಳ ಕೈಯಲ್ಲಿ ಇಟ್ಕೊಂಡು ಕೇಳ್ತೀನಿ, ನೋಡಿ ಅರಸಿ ಬೆಳೆಸಿ ಅಂತ. ಸೊ ಹಂಗಾಗಿ ಅವ್ರನ್ನೂ ಕೂಡ ಬ್ಲೆಸ್ ಮಾಡಿ ಬೆಳೆಸಲಿ ಅಷ್ಟೇ. ಇನ್ನು ಸಿನಿಮಾದಲ್ಲಿ ನಿಮ್ಮ ಲುಕ್ ಬಗ್ಗೆ ಹೇಳೋದಾದರೆ ಸರ್? ಲುಕ್ಕಿದು ಅದೇ 80s 70 80 ಲುಕ್ಕಿದು. ನಮ್ಮ ಊರುಗಳಲ್ಲಿ ನಾವೆಲ್ಲ ಹಿಂಗೆ ಇರ್ತಿದ್ದಾಗ ಅದೇ ತಾತ, ನಮ್ಮ ಮುತ್ತಾತಿರು ಅವರೆಲ್ಲ ಹಿಂಗೆ ಇದ್ದಿದ್ದು. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋಂಥ ಒಂದು ಪಾತ್ರ ಅಂದಾಗ ನಮಗೂ ತುಂಬ ಖುಷಿ ಆಗುತ್ತೆ. ಆಮೇಲೆ ನಾವು ಕೂಡ ಈ ಥರನ ನೋಡಿದ್ವಿ, ಈ ಥರ ಸ್ಟೈಲೆಲ್ಲ ನೋಡಿದ್ವಿ. ನನಗೂ ಇಷ್ಟ ಇದೆ ಅದು ಕ್ಯಾರೆಕ್ಟರ್ ಮಾಡೋದಕ್ಕೆ.
ಇನ್ನು ಫೈನಲಿ ಸರ್, ಸಿನಿಮಾದ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ ಒಂದಷ್ಟು ನಿರೀಕ್ಷೆ ಇರುತ್ತೆ. ದುನಿಯಾ ವಿಜಯ್ ಅವರ ಸಿನಿಮಾ ಅಂತ ಅಂದರೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಸೊ ನೀವು ಲ್ಯಾಂಡ್ ಲಾರ್ಡ್ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ ಏನನ್ನ ಪ್ರಾಮಿಸ್ ಮಾಡ್ತೀರಾ, ಹಾಗೆ ಅವ್ರುಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅವ್ರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಕೈ ಬಿಡೋದೇ ಇಲ್ಲ. ಕನ್ನಡ ಸಿನಿಮಾನ ಎತ್ತಿ ನಿಲ್ಲಿಸಿರುವಂಥ ಹೆಮ್ಮೆ ನಮ್ಮ ಕನ್ನಡಿಗರಿಗಿದೆ, ಅಭಿಮಾನಿಗಳಿಗಿದೆ. ಸೊ ಈ ಸಿನಿಮಾಯಿಂದ ಖಂಡಿತವಾಗ್ಲೂ ಒಂದು ಸ್ವಲ್ಪ ನಾವು ದನಿ ಎತ್ತಬೇಕು ಅಂತ ಅನ್ಸುತ್ತೆ ಅಂದ್ಕೊಂಡಿದ್ದೀನಿ ಅವ್ರಿಗೆ. ಸರ್, ಸಿನಿಮಾನ ಹೊರತುಪಡಿಸಿ ಒಂದು ಪ್ರಶ್ನೆ, ಇದಕ್ಕೆ ನಿಮ್ಗೆ ಆಸಕ್ತಿ ಇದ್ದರೆ ಉತ್ತರ ಕೊಡ್ಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್. ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು, ಫ್ಯಾನ್ಸ್ ವಾರ್ಸ್ ಅಂತ ಹೇಳ್ಬಿಟ್ಟು, ಬಿಕಾಸ್ ಹೀರೋಗಳು ನಾಯಕರು ಆರಾಮಾಗೇ ಇರ್ತಾರೆ, ಚೆನ್ನಾಗೇ ಮಾತನಾಡ್ಸ್ಕೊಂಡಿರ್ತಾರೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಂದು ಕಮೆಂಟ್ ಪ್ರಚೋದನಕಾರಿಯಾಗಿರುತ್ತೆ, ಅದರಿಂದ ಅಲ್ಲಿಂದ ಫ್ಯಾನ್ಸ್ ವಾರ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಏನಾದರೂ ಮೆಸೇಜ್ ಕೊಡೋದ್ರ ಮುಖಾಂತರ ಫ್ಯಾನ್ಸ್ ವಾರ್ ನಿಲ್ಬಹುದಾ ಅಂತ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ದಯಮಾಡಿ ಯಾರೂ ಕಿತ್ತಾಡ್ಕೋಬೇಡಿ, ಯಾರು ಏನು ಒಬ್ರಿಗೊಬ್ರು ಬೈಕೋಬೇಡಿ. ನೀವೇ ನೋಡ್ತಿರ್ತೀರ, ಟೈಮ್ ಅಂದರೆ ನಾವೆಲ್ಲ ಒಂದೇ ಇದ್ರ ಮೇಲೆ ಕೂತಿರ್ತೀವಿ, ಡಯಾಸ್ ಮೇಲೆ ಕೂತಿರ್ತೀವಿ, ಒಬ್ರಿಗೊಬ್ರು ತಬ್ಕೊಂಡು ಮಾತಾಡ್ತಾ ಇರ್ತೀವಿ, ಒಬ್ರಿಗೊಬ್ರು ನಗ್ನಗ್ತಾ ಇರ್ತೀವಿ. ಅಲ್ಲೆಲ್ಲೂ ನಿಮಗದು ಫೇಕ್ ಅಂತ ಕಾಣಿಸೋದಿಲ್ಲ ಅನ್ಕೋತೀನಿ. ಸೊ ಹಂಗಾಗಿ ನೀವು ಯಾರೂ ಕಿತ್ತಾಡ್ಕೋಬೇಡಿ ಯಾವತ್ತು. ಆಮೇಲೆ ಇದೆಲ್ಲ ಹೀರೋಗಿರಿ ಎಲ್ಲನೂ ನಾನು ಇದನ್ನು ನಂಬಲ್ಲ. ಇವೆಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಭಗವಂತ ಒಂದು ದಿವಸ ಯಾವತ್ತು ನಿಲ್ಲಿಸ್ತಾನೋ ಗೊತ್ತಿಲ್ಲ. ಸೊ ಹಂಗಾಗಿ ಇದೆಲ್ಲ ಟೆಂಪ್ರರಿ. ನಾವೇನಂದರೆ ನಿಮಗೆ ರೆಪ್ರೆಸೆಂಟ್ ಮಾಡ್ತೀವಿ, ನೀವು ನಮ್ಗೆ ಅವಕಾಶ ಕೊಟ್ಟಿದ್ದೀರಾ, ನೀನು ಮಾಡು, ನಿನ್ನನ್ನು ನಾವು ನೋಡ್ತೀವಿ ಅಂತ. ಸೊ ಹಂಗಾಗಿ ನಾವು ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿ ಆ್ಯಕ್ಟ್ ಮಾಡಿರ್ತೀವಿ ಅಷ್ಟೇ. ನಾನು ಇವತ್ತು ನಾನು ಹೀರೋ ಅಂತ ಅಂದ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ದಯಮಾಡಿ ಯಾರು ಕಿತ್ತಾಡ್ಕೋಬೇಡಿ, ನಿಮಗೆ ಕೈ ಮುಗಿದು ಕೇಳ್ಕೊತೀವಿ. ನಿನ್ನೆ ನಾನು ಲೂಸ್ ಮದ ಯೋಗಿ ಅವ್ರನ್ನ ಮಾತನಾಡ್ಸ್ಕೊಂಡು ಬಂದೆ ಸರ್. ಬಹಳ ಪ್ರೀತಿ ಅಭಿಮಾನ ಇದೆ ನಿಮ್ಮ ಮೇಲೆ. ಅವ್ರು ಹೇಳ್ತಾ ಇದ್ರು, ಸಿನಿಮಾ ಅವಕಾಶ ಸಿಕ್ಕರೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಭೀಮಾದಲ್ಲಿ ಕಾಣಿಸ್ಕೊಬೇಕಾಗಿತ್ತಂತೆ, ಏನೋ ಕಾರಣಾಂತರಗಳಿಂದ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ರು. ಸೊ ನಿಮ್ಮ ಇಬ್ಬರ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ, ಕತೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗೂ ತುಂಬ ಇಷ್ಟ ಇದೆ. ಬಹುಶಃ ನನ್ನ ಡೈರೆಕ್ಷನಲ್ಲೇ ಸಿಕ್ಕರೆ ಸೂಪರ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಆಡಿಸಿರೋ ಮಗು ಅಲ್ವಾ, ನಾವೇನೋ ಮುದ್ದಾಗಿ ಮಾಡಿಸ್ಬೋದು ಅವನ್ನ. ಈಗ ಬೇರೆ ಡೈರೆಕ್ಟರ್ ಆದಾಗ ಅವರಲ್ಲಿ ನಾವು ಕೇಳಬೇಕಾಗತ್ತೆ. ಇವಾಗ ನಮ್ಮ ಕೇಳಿ ಸಿಕ್ಕಿದಾಗ ನಾವು ಇನ್ನೂ ಸ್ವಲ್ಪ ನೀಟಾಗಿ ಬೇರೆ ಥರ ಮಾಡೋಕ್ಕೆ ಏನೋ ಆಸೆ ಪಡ್ತೀವಿ. ಸೊ ಆ ಥರ ಆಸೆ ಇದೆ, ನೋಡೋಣ, ದೇವ್ರ ದಯೆ ಆಗಲಿ. ಓಕೆ, ಡೈರೆಕ್ಷನ್ ಅಂದ ತಕ್ಷಣ ನನಗೆ ನೆನಪಾಯಿತು ಸರ್, ನಿಮ್ಮ ಡೈರೆಕ್ಷನಲ್ಲೇ ಮಗಳ ಸಿನಿಮಾ ಬರ್ತಾ ಇದೆ. ಎಸ್, ಅದ್ರ ಬಗ್ಗೆ ಹೇಳೋದಾದರೆ ಅದು ಇನ್ನೇನು ಶುರುವಾಗುತ್ತೆ, ಮಾರ್ಚ್ಗೆ ಶುರುವಾಗುತ್ತೆ. ಮಾರ್ಚಲ್ಲಿ ಇದು ಮುಗಿದ ಕೂಡಲೇ ಶುರು ಮಾಡಿ ಆದಷ್ಟು ಜಲ್ದಿ ಅದನ್ನು ಮುಗಿಸ್ತೀನಿ. ಆಲ್ಮೋಸ್ಟ್ ಅದರ ಕೆಲಸ ಎಲ್ಲ ಮುಗಿದಿದೆ, ಶುರು ಮಾಡ್ತೀನಿ ಈಗ. ಫೈನಲಿ ಸರ್, ಕೊನೆ ಪ್ರಶ್ನೆ ಇದು. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಬೇಲ್ಯಿಂದ ಸಿಕ್ಬಿಟ್ಟು ರೆಗ್ಯುಲರಿಂದ ಆಚೆ ಬಂದಿದ್ದಾರೆ, ರೆಸ್ಟ್ನಲ್ಲಿದ್ದಾರೆ, ಆಪ್ರೇಷನ್ ಆಗಲ್ಲ, ಆರಾಮಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಮ್ಮ ಗೆಳೆಯರು ಕೂಡ ಹೌದು. ಸೊ ಅವ್ರ ಬಗ್ಗೆ ಮಾತನಾಡೋದಾದರೆ ಅವರ ಪರಿಸ್ಥಿತಿ ಬಗ್ಗೆ. ಒಳ್ಳೇದಾಗ್ಲಮ್ಮ, ಯಾವಾಗ್ಲೂ ಒಂದು ಕೆಟ್ಟ ಟೈಮ್ ಆದಮೇಲೆ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಸೊ ಎಲ್ರಿಗೂ ಒಳ್ಳೇದು ಬಯಸ್ತೀವಿ, ನಾನು ಸ್ಪೆಷಲಿ. ಸೊ ಹಂಗಾಗಲಿ, ಎಲ್ಲವೂ ಒಳ್ಳೇದಾಗಲಿ, ಒಳ್ಳೇದು ನಡೀತಾ ಇರಲಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ದುನಿಯಾ ವಿಜಯ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.